ಬಾಗಲಕೋಟೆ ಬೈ ಎಲೆಕ್ಷನ್ ಅಖಾಡ ರಂಗೇರಿದ್ದು ಸಿಎಂ ಸಿದ್ದರಾಮಯ್ಯ ಭೇಟಿ ಬಳಿಕ ಕಾರ್ಯಕರ್ತರಲ್ಲಿ ಹುರುಪು ಹೆಚ್ಚಾಗಿದೆ ಅಂತ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಪ್ರತಿಕ್ರಿಯೆ ನೀಡಿದರು. ಬಾಗಲಕೋಟೆಯಲ್ಲಿ ಮಾತನಾಡಿದ ಅವರು, ಕ್ಷೇತ್ರದಲ್ಲಿ ಬಿಸಿಲು ಕಾವು ಲೆಕ್ಕಿಸದೆ ನಿರಂತರ ಓಡಾಟ ಮಾಡ್ತಾ ಇದ್ದೇನೆ. ಚುನಾವಣೆ ಸಮಯದಲ್ಲಷ್ಟೇ ಅಲ್ಲ, ಪ್ರತಿದಿನ ಜನರನ್ನ ಭೇಟಿ ಮಾಡ್ತೀನಿ. ಬಾಗಲಕೋಟೆಯನ್ನು ಕ್ಲೀನ್ ಸಿಟಿಯಾಗಿ ಮಾಡುವ ಕನಸಿದೆ. ಅತಿ ದೊಡ್ಡ ಮಾರ್ಕೆಟ್ ನಿರ್ಮಾಣ ಮಾಡುವ ಕನಸು ಕೂಡ ಇದೆ. ತಂದೆಯ ಬೆಂಬಲದೊಂದಿಗೆ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಿರುವುದು ನನಗೆ ಯಾವಾಗಲೂ ನೆನಪಿದೆ. ವಿರೋಧ ಪಕ್ಷದ ಟೀಕೆಗಳಿಗೆ ನಾನು ಉತ್ತರ ಕೊಡೋದಿಲ್ಲ. ಆ ಟೀಕೆಗಳಿಗೆ ನಮ್ಮ ಕಾರ್ಯಕರ್ತರು ಉತ್ತರ ಕೊಡ್ತಾರೆ ಅಂತ ಟಾಂಟ್ ನೀಡಿದರು. ಇಲೆಕ್ಷನ್ ಚುನಾವಣೆ ದಿನದಿಂದ ದಿನಕ್ಕೆ ಸಾಕಷ್ಟು ಕಾವು ಪಡೆದುಕೊಳ್ಳಲಾಗ್ತಾ ಇದೆ. ಜೊತೆಗೆ ಈಗ ಬಾಗಲಕೋಟೆಯಲ್ಲಿ ಸಾಕಷ್ಟು ಬಿಸಿಲಿದೆ. ಬಿಸಿಲು ಜೊತೆಗೆ ಅಬ್ಬರದ ಪ್ರಚಾರ ನಡೀತಾ ಇದೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯರು ಸಹ ಬಂದು ಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ. ಇವತ್ತು ಡಿ ಕೆ ಶಿವಕುಮಾರ್ ಅವರಿದ್ದಾರೆ. ಜೊತೆಗೆ ಅನೇಕ ಹಿರಿಯ ನಾಯಕರು ಕೂಡ ಬಾಗಲಕೋಟೆಯಲ್ಲಿ ಬೀಡು ಬಿಟ್ಟಿದ್ದಾರೆ. ಜೊತೆಗೆ ಅಭ್ಯರ್ಥಿ ಆದಂಥ ಉಮೇಶ್ ಮೇಟಿ ಅವರಿದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಒಂದು ಕಡೆ ಬಿಸಿಲು, ಒಂದು ಕಡೆ ಚುನಾವಣೆ ಕಾವು, ಹೇಗಿದೆ? ನಮಗೆ ಬಿಸಿಲು ಇಲ್ಲ, ಕಾವು ಇಲ್ಲ. ಆ್ಯಸ್ ಇಟ್ ಈಸ್ ರೆಗ್ಯುಲರ್ ಇರ್ತೇವೆ ನಾವು ಇಲ್ಲಿ ರೂರಲ್ದಾಗ ಇರೋರು. ಬಾಗಲಕೋಟೆ ನಮಗೆ ಮಾಮೂಲಿ ಅಷ್ಟೇ, ಬಿಸಿಲು ಇಲ್ಲ, ಕಾವು ಇಲ್ಲ. ನಮಗೆ ಚುನಾವಣೆ ಕಾವು ಹೇಗಿದೆ ಸರ್? ನಮಗೆ ಅನ್ನಿಸ್ತಾನೆ ಇಲ್ಲ ಚುನಾವಣೆ ಕಾವು. ನಮ್ಮದು ಡೈಲಿ ಹಿಂಗೆ ಇರುತ್ತೆ. ಚುನಾವಣೆ ಬಂದಾಗ ಅಂತೀನಿ ಡೈಲಿ ಎಲ್ಲ ಊರಿಗೆ ಭೇಟಿ ಹಾಕಿವು, ಎಲ್ಲ ಕಡೆ ಭೇಟಿ ಹಾಕೊಂತೀವಿ. ಡೈಲಿ ನಮ್ಮ ರೂಟೀನೇ ಇದು, ಕುಂದ್ರಲ್ಲ ಮನೇಲಿ ನಾವು. ಸರ್, ಸಿ ಎಂ ಅವರು ನಿಮ್ಮ ತಂದೆಯವ್ರ ಜೊತೆ ಬಹಳ ಒಡನಾಟ, 2 ದಿನ ಬಂದು ಈಗಾಗಲೇ ಪ್ರಚಾರದಲ್ಲಿ ಭಾಗಿಯಾಗಿ ಹೋಗಿದ್ದಾರೆ. ನಿಮಗೆ ಮತ್ತು ನಿಮ್ಮ ಕಾರ್ಯಕರ್ತರಿಗೆ ಎಷ್ಟು ಉತ್ಸಾಹ ತಂದಿದೆ? ದೊಡ್ಡ ಹುರುಪು ಬಂದಿದೆ. ಮಾತಾಡ ಹುರುಪಿಂದ ಕೆಲಸ ಮಾಡ್ತಾರೆ ನಮ್ಮ ಕಾರ್ಯಕರ್ತರು. ಸರ್, ಈಗಾಗಲೇ ಕ್ಷೇತ್ರದಲ್ಲಿ ನೀವು ಸಹ ಸಾಕಷ್ಟು ಓಡಾಟ ಮಾಡಿದ್ರಿ. ನಿಮ್ಮ ಕಣ್ಣಿಗೆ ಕ್ಷೇತ್ರದಲ್ಲಿ ಅತಿ ದೊಡ್ಡ ಸಮಸ್ಯೆಗಳು ಯಾವ ಕಂಡಿದೆ? ಮುಂದೆ ಬರೋ ದಿನಗಳಲ್ಲಿ ತಾವು MLA ಆದರೆ ಏನೆಲ್ಲ ನಿಭಾಯಿಸ್ಬೋದು ಅಂತ ಅಂದ್ಕೊಂಡಿದ್ರಿ? ಈಗ ಮಾಡ್ತಾಯಿದ್ದೇವೆ. ಕ್ಲೀನ್ ಸಿಟಿ ಬಾಗಲಕೋಟೆ ಮಾಡಬೇಕಾಗಿದೆ. ಬಾಗಲಕೋಟೆ ಮೆಡಿಕಲ್ ಕಾಲೇಜ್ ಆಗಿದೆ. ಮಲ್ಲಾಪುರ ಗುಡ್ಡದೊಂದು ಪ್ರವಾಸ ಸ್ಥಾನ ಮಾಡಬೇಕಾಗಿದೆ. ಆಮೇಲೆ 200 ಎಕರೆ ಮಾರ್ಕೆಟ್ ಮಾಡಬೇಕಾಗಿದೆ. ಆಮೇಲೆ ನಡುಗಡ್ಡೆ ಕಿಲ್ಲ ಅದೊಂದು ಉಳಿದಿದೆ, ಅದನ್ನೊಂದು ಮಾಡಬೇಕಾಗಿದೆ. ಕ್ಷೇತ್ರದಲ್ಲಿ ಸಾಕಷ್ಟು ಓಡಾಟ ಮಾಡ್ತಿದ್ದೀರಿ. ಜೊತೆಗೆ ನಿಮ್ಮ ತಂದೆಯವರಿದ್ದಾಗ ನೀವು ಅವ್ರ ಜೊತೆ ಪ್ರಚಾರಕ್ಕೆ ಹೋಗ್ತಿದ್ರಿ. ನೀವು ಅವ್ರನ್ನ ತುಂಬ ಮಿಸ್ ಮಾಡ್ಕೊಳ್ತಿದ್ದೀರಿ ಸರ್? ಅದೇ ನಮ್ಮ ಸಮಸ್ಯೆ ಆಗಿರೋದು. ನಮ್ಮ ತಂದೆ ಹಿಂದಿಂತು ನಮ್ಮನ್ನೆಲ್ಲ ಕ್ಷೇತ್ರ ಅಡ್ಡಾಡಿಸಿದ್ದೆವು. ಅವ್ರು ಇಲ್ಲೇ ಚುನಾವ ಮಾಡೋದು ಬೇಜಾರಾಗುತ್ತೆ ಅಷ್ಟೇ. ಕ್ಷೇತ್ರದಲ್ಲಿ ಸಾಕಷ್ಟು HY ಮೇಟಿ ಅವರು ಮಾಡಿದಂಥ ಅಭಿವೃದ್ಧಿ ಕೆಲಸ, ಈಗ BJPಯಿಂದ ಒಂದು ಹಿಂದುತ್ವ ಅನ್ನುವಂಥದ್ದು ಅಲೆ, ನಿಮಗೆ ಯಾವ ರೀತಿ ಯಾವ ಸ್ಟ್ರಾಟಜಿಗಳು ನಿಮ್ಮ ಕಣ್ಮುಂದೆ ಬರ್ತಾ ಇದೆ ಸರ್? ನಾವು ಹಿಂದೂ ಅಲ್ಲ. ಉಮೇಶ್ ಅಂದರೆ ಯಾರು ಹಿಂದೂ ಅಲ್ವಾ? ನಾವು ಹಿಂದೂನೇ. ನಮ್ಮ ತಂದೆ ಮಾಡೋ ಕೆಲಸಗಳು ಯಾವ ಅರ್ಧಕ್ಕೆ ನಿಂತವೆಲ್ಲ ಪೂರ್ಣ ಮಾಡೋಕ್ಕೆ ಜನ ನನ್ನ ಆಯ್ಕೆ ಮಾಡ್ತಾಯಿದ್ದಾರೆ. ಸರ್, ವಿರೋಧ ಪಕ್ಷದಿಂದ ಸಾಕಷ್ಟು ಟೀಕೆ ಟಿಪ್ಪಣಿಗಳಿಗೆ ನಿಮ್ಮ ಉತ್ತರ ಏನು? ಅವ್ರು ವಿರೋಧ ಪಕ್ಷ ಟಿಪ್ಪಣಿ ಕೊಡಲ್ಲ, ನಮ್ಮ ಕಾರ್ಯಕರ್ತರೇ ಕೊಡ್ತಾರೆ. ಇದಿಷ್ಟು ಏನಂದರೆ ಕಾಂಗ್ರೆಸ್ ಅಭ್ಯರ್ಥಿ ಆದಂಥ ಉಮೇಶ್ ಮೇಟಿ ಅವರ ಮಾತು. ಸಾಕಷ್ಟು ಟೀಕೆ ಟಿಪ್ಪಣಿಗಳಿಗೆ ನಮ್ಮ ಕಾರ್ಯಕರ್ತರು ಉತ್ತರ ಕೊಡ್ತಾರೆ. ಕ್ಷೇತ್ರದಲ್ಲಿ ಸಾಕಷ್ಟು ಬೆಂಬಲ ವ್ಯಕ್ತವಾಗ್ತಿದೆ ಅಂತ TV5 ಜೊತೆಗೆ ಮಾತನಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಸಿದ್ದು, TV5 ಬಾಗಲಕೋಟೆ.